Hello guys, welcome to my channel English with Basraj sir. Well, if you have not yet subscribed to my channel, please subscribe. Let us come to the point. Today, let's learn the the past perfect continuous tense. It's about had been. Where we use had been. Had been is the past perfect continuous tense form. It is used to describe an action that began in the past and was still in progress at another point in the past, or that had been completed before another past action. For example, uh, he had been waiting for 2 hours when she arrived. ಅವಳು ಬಂದಾಗ ಆಗಲೇ ಅವನು 2 ಗಂಟೆ ಕಾದಿದ್ದ. ನೆಕ್ಸ್ಟ್ ಒನ್, ದೇ ಹ್ಯಾಡ್ ಬೀನ್ ವರ್ಕಿಂಗ್ ಆನ್ ದ ಪ್ರಾಜೆಕ್ಟ್ ಫಾರ್ ಸೆವರಲ್ ವೀಕ್ಸ್ ಬಿಫೋರ್ ಇಟ್ ವಾಸ್ ಕ್ಯಾನ್ಸಲ್ಡ್. ಅವರು ಆ ಪ್ರಾಜೆಕ್ಟ್ ಮೇಲೆ ಅನೇಕ ವಾರಗಳ ಕಾಲ ಕೆಲಸ ಮಾಡಿದರು, ಆದರೆ ಆಮೇಲೆ ಬಂತು ಅದು ಕ್ಯಾನ್ಸಲ್ ಆಗಿದೆ ಅಂತ ಗೊತ್ತಾಯಿತು. ನೆಕ್ಸ್ಟ್ ಒನ್, ಶಿ ಹ್ಯಾಡ್ ಬೀನ್ ಇಲ್ ಫಾರ್ ಎ ವೀಕ್ ಬಿಫೋರ್ ಶಿ ವೆಂಟ್ ಟು ದ ಹಾಸ್ಪಿಟಲ್. ಅವಳು ಹಾಸ್ಪಿಟಲ್ಗೆ ಹೋಗುವುದಕ್ಕೆ ಮೊದಲು ಕಾಯಿಲೆ ಬಿದ್ದಿದ್ದಳು, ಅವಳಿಗೆ ಹುಷಾರಿರಲಿಲ್ಲ. ಶಿ ಹ್ಯಾಡ್ ಬೀನ್ ಇಲ್ ಮೀನ್ರೆ ಶಿ ವಾಸ್ ಸಫರಿಂಗ್ ಫ್ರಮ್ ಡಿಸೀಸ್ ಫಾರ್ ಎ ವೀಕ್ ಬಿಫೋರ್ ಶಿ ವೆಂಟ್ ಟು ದ ಹಾಸ್ಪಿಟಲ್. ಶಿ ಹ್ಯಾಡ್ ಬೀನ್ ಟು ಪ್ಯಾರಿಸ್ ಬಿಫೋರ್ ಶಿ ಮೂವ್ ಟು ಲಂಡನ್. ಅವಳು ಲಂಡನ್ಗೆ ಹೋಗುವುದಕ್ಕೆ ಮೊದಲು ಪ್ಯಾರಿಸ್ಗೆ ಹೋಗಿದ್ದಳು. ಐ ಹ್ಯಾಡ್ ಬೀನ್ ಸ್ಟಡಿಯಿಂಗ್ ಫಾರ್ 2 hours ವೆನ್ ಮೈ ಫೋನ್ ರ್ಯಾಂಗ್. ನನ್ನ ಫೋನು ಸದ್ದು ಮಾಡಿದಾಗ, ಎಚ್ಚರಿಸಿದಾಗ ಆಗಲೇ ನಾನು 2 ಗಂಟೆ ಕಾಲ ನಾನು ಅಭ್ಯಾಸ ಮಾಡಿದ್ದೆ. ವಿ ಹ್ಯಾಡ್ ಬೀನ್ ವೇಟಿಂಗ್ ಫಾರ್ ದಿ ಬಸ್ ಫಾರ್ 30 minutes ವೆನ್ he heard an announcement that the bus was late. ನಾವು ಆಗಲೇ ಬಸ್ಗಾಗಿ 30 ನಿಮಿಷ ಕಾದಿದ್ದೋ, ಆದರೆ ಆಮೇಲೆ ಗೊತ್ತಾಯಿತು, ಒಂದು ಅನೌನ್ಸ್ಮೆಂಟ್ ಬಂತು, ಪ್ರಚಾರ ಬಂತು, ಏನಪ್ಪ ಅಂದರೆ ಬಸ್ಸು ತಡವಾಗಿ ಬರುತ್ತೆ ಅಂತ. ಮೈ ಮದರ್ ವಾಸ್ ಫ್ಯೂರಿಯಸ್ ಬಿಕಾಸ್ ಶಿ ಹ್ಯಾಡ್ ಬೀನ್ ವೇಟಿಂಗ್ ಫಾರ್ ಅಸ್ ಫಾರ್ 2 hours. ನಮ್ಮ ಅಮ್ಮ ತುಂಬ ಕೋಪಗೊಂಡಿದ್ದಳು, ಏಕೆ ಅಂದರೆ ಅವಳು ನಮಗಾಗಿ 2 ಗಂಟೆಗಳ ಕಾಲ ಕಾಯ್ಕೊಂಡಿದ್ಲು. ನೋಡಿದ್ರಲ್ಲ ಸ್ನೇಹಿತರೆ, ಹೀಗೆ ನಾವು ಹ್ಯಾಡ್ ಬೀನನ್ನು ಒಂದು ಆ್ಯಕ್ಷನ್ ನಡೆಯೋದಕ್ಕೆ ಮೊದಲೇ ಮತ್ತೊಂದು ಆ್ಯಕ್ಷನ್ ನಡೆದಿರುತ್ತಲ್ಲ, ಆವಾಗ ಅದನ್ನು ಮತ್ತೊಂದು ಆ್ಯಕ್ಷನ್ ಮೊದಲು ನಡೆದಂಥ ಆ್ಯಕ್ಷನ್ನ ಹ್ಯಾಡ್ ಬೀನ ಯೂಸ್ ಮಾಡ್ತೀವಿ. ನಿಮ್ಗೆ ಇಷ್ಟ ಆಯ್ತಲ್ಲ, ದಯವಿಟ್ಟು ಶೇರ್ ಮಾಡಿ. ಥ್ಯಾಂಕ್ ಯು.